ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ. ಅದಕ್ಕಾಗಿ ಈಗ ಭರದಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ. 22ನೇ ತಾರೀಕು ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯ ನಡೆಯೋದಕ್ಕಿದೆ. ರಾಮ ಮಂದಿರದ ಒಳಗೆ ಹೋಗೋದಕ್ಕೆ ಬಾಗಿಲುಗಳು ಸಿದ್ಧವಾಗ್ತಾ ಇದೆ. 3D ಟೆಕ್ನಾಲಜಿ ಕುಸರಿ ಕಲೆಯ 12ರಿಂದ 14 ಅಡಿ ಎತ್ತರದ ಬಾಗಿಲುಗಳು ರೆಡಿ ಆಗ್ತಾ ಇದೆ. ಹೈದರಾಬಾದ್ ಮೂಲದ ಕಂಪನಿ ಈ ಬಾಗಿಲುಗಳನ್ನು ತಯಾರಿಸ್ತಾ ಇದೆ. ನೋಡ್ತಾ ಇದ್ದೀರಿ, ಕೊನೆಯ ಕ್ಷಣದ ಸಿದ್ಧತೆಗಳನ್ನು ಅಥವಾ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಂದಿರ ನಿರ್ಮಾಣದ ಜೊತೆಗೆ ಶ್ರೀರಾಮನ ಪ್ರತಿಷ್ಠಾಪನೆಗೆ ಬೇಕಾದಂಥ ಸಿದ್ಧತೆಗಳು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ರಾಮ ಮಂದಿರ ನಿರ್ಮಾಣದಲ್ಲಿ ಒಬ್ಬೊಬ್ಬರದು ಒಂದೊಂದು ಕಲೆ ಇರುತ್ತೆ. ಅದೇ ರೀತಿಯಾಗಿ ರಾಮ ಮಂದಿರದ ನಿರ್ಮಾಣದ ಹಂತದ ಸಂದರ್ಭದಲ್ಲಿ ರಾಮ ಮಂದಿರದ ಒಳಗಡೆಯ ಬಾಗಿಲು ಯಾವ ರೀತಿಯಾಗಿರುತ್ತೆ, ಯಾರು ಅದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ನಾವು ಸ್ವತಃ ಬಾಗಿಲುಗಳು ನಿರ್ಮಾಣ ಆಗ್ತಾ ಇರುವಂತಹ ಸ್ಥಳಕ್ಕೆ ಬಂದಿದ್ದೀವಿ. ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಅದ್ಭುತವಾದಂತಹ ಕಲೆ ಇಲ್ಲಿ ಅನಾವರಣಗೊಳ್ತಾ ಇದೆ ಅಂತ. ಒಂದೊಂದು ಕಲೆಯೂ ಸಹಿತ ಈ ರೀತಿಯಾಗಿ ರಾಮ ಮಂದಿರಕ್ಕೆ ಒಳಗಡೆ ಹೋಗೋದಕ್ಕೆ, ಅಂದ್ರೆ ನೀವು ಎಂಟ್ರಿಯನ್ನ ಕೊಡಬೇಕು ಅಂದ್ರೆ ಈ ಬಾಗಿಲಿನ ಒಳಗಡೆ ಮೂಲಕವಾಗಿ ಎಂಟ್ರಿಯನ್ನ ಕೊಡ್ತೀರಾ. ಒಟ್ಟು 12ರಿಂದ 14 ಅಡಿ ಎತ್ತರದ ಬಾಗಿಲುಗಳನ್ನ ನಿರ್ಮಾಣ ಮಾಡಲಾಗಿದೆ. ಮತ್ತೆ ಇದರಲ್ಲಿ ವಿಜುವಲ್ಸ್ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ 3D ಟೆಕ್ನಾಲಜಿಯಲ್ಲಿ, ಅಂದ್ರೆ ಆನೆಯ ಕಲೆ ಯಾವ ರೀತಿಯ ಏನೋ ಇದೆ, ಅದು ಕುಸರಿ ಕಲೆನ ಯಾವ ರೀತಿಯಾಗಿ ಮಾಡಲಾಗಿದೆ, ಮತ್ತೆ ಹೊರಗಡೆಯ ಮಂಟಪ ಸೃಷ್ಟಿಯೂ ಸಹಿತ ಯಾವ ರೀತಿಯಾಗಿ ಹೊರಗಡೆ ಬಂದಿದೆ. ಇಷ್ಟು ಅಗಲವಾದಂತಹ ಬಾಗಿಲುಗಳನ್ನ ಮತ್ತೆ ಇದರ ಒಳಗಡೆಗೆ ಕುಸುರಿ ಕಲೆಯನ್ನ ಮಾಡಿರುವಂತದ್ದು, ಹೂವಿನ ಆಕಾರದ ಕುಸುರಿ ಕಲೆಗಳನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಅತಿ ಹೆಚ್ಚು ಕಮಲದ ಹೂವಿನ ಬಳಕೆಯನ್ನ ಇಲ್ಲಿ ಮಾಡಲಾಗಿದೆ. ಮತ್ತೆ ನೀವು ಯಾವುದೇ ಒಂದು ಬಾಗಿಲನ್ನ ಅಂದ್ರೆ ಎಂಟ್ರಿ ಆಗ್ಬೇಕಂದ್ರೆ ನಾವು ಇತಿಹಾಸದಲ್ಲೂ ಸಹಿತ ನೋಡ್ತಾ ಹೋದ್ರೆ, ಮತ್ತೆ ಬೇಲೂರು, ಹಳೇಬೀಡು ಅಂತಹ ದೇವಸ್ಥಾನಗಳಲ್ಲೂ ನೋಡಿದ್ರು ಸಹಿತ ಅಲ್ಲಿ ನರ್ತಕಿಯರು ಇರ್ತಾರೆ. ಆ ನರ್ತಕಿಯರನ್ನು ಸಹಿತ ಇಲ್ಲಿ ಅದ್ಭುತವಾಗಿ ಏನಂದ್ರೆ ತೋರಿಸುವಂತಹ ಕಲೆಯನ್ನ ಮಾಡಿದರೆ. ಎರಡು ಕಡೆಗೆ ಎಡ ಮತ್ತೆ ಬಲ ಎರಡು ಕಡೆಯ ಬಾಗಿಲುಗಳಲ್ಲೂ ಸಹಿತ ಈ ರೀತಿಯಾದಂತಹ ಏನಂದ್ರೆ ನರ್ತಕಿಯರನ್ನ ಇಡಲಾಗಿದೆ. ಮತ್ತೆ ಈ ಒಂದು ಬಾಗಿಲುಗಳ ನಿರ್ಮಾಣಕ್ಕಾಗಿ ಒಟ್ಟು ಕೆಳ ಹಂತದ ಮಹಡಿಯಲ್ಲಿ ಒಟ್ಟು 13ಕ್ಕೂ ಹೆಚ್ಚು ಬಾಗಿಲುಗಳು ಈ ರೀತಿಯಾದಂತಹ ಬಾಗಿಲುಗಳು ನಿರ್ಮಾಣವಾಗ್ತವೆ. ಮತ್ತೆ ಒಂದೊಂದು ಬಾಗಿಲುಗಳು ಸಹಿತ ಪ್ರತ್ಯೇಕವಾದಂತಹ ಕುಸುರಿ ಕಲೆಯನ್ನ ಮಾಡಲಾಗಿದೆ. ಇದು ಒಂದು ಬಾಗಿಲಾದ್ರೆ ಎರಡನೇ ಬಾಗಿಲಿನ ಚಿತ್ರಣವನ್ನ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಯಾವ ರೀತಿಯಾದಂತಹ ಏನಂದ್ರೆ ಕಲೆಯನ್ನ ಇಲ್ಲಿ ತಗೊಳ್ಳಲಾಗಿದೆ. ಅರಳುವ ಮೊಗ್ಗು ಅಂದ್ರೆ ಹೂವಿನ ಆಕಾರದ ಮೊಗ್ಗನ್ನ ಇಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಇದೇ ರೀತಿಯಾದಂತಹ ಇದು ಒಳಭಾಗದಲ್ಲಿ ಬರ್ತಾ ಇರುವಂತದ್ದು. ಹೊರಭಾಗದಲ್ಲಿ ಅತ್ಯದ್ಭುತವಾದಂತಹ ಕುಸುರಿ ಕಲೆ ಒಂದ್ ಕಡೆ ಆದ್ರೆ ಹೊರಭಾಗದ ಬಾಗಿಲು ಇದು ಡಿಸೈನ್ ಆಗಿದೆ. ಅಂದ್ರೆ ಈ ಎರಡು ಡೋರ್ಗಳು ಮುಖ್ಯ ಮೇನು ನೀವು ಯಾವಾಗ ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಡ್ತಿರಲ್ಲ, ಆ ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಟ್ಟು 3 ಬಾಗಿಲುಗಳು ಬರ್ತವೆ. ಅದರಲ್ಲಿ ಮುಖ್ಯವಾದಂತಹ ಬಾಗಿಲು ಇದು. ಅದಾದ್ಮೇಲೆ ಅದರ ಒಳಗ ಭಾಗದಲ್ಲಿ ಇರುವಂತಹ ಏನಂದ್ರೆ ಸ್ಟೋರೇಜ್ ಅಂತ ಒಳಗಡೆ ರೂಮ್ಗಳಿಗೆ ಏನು ಬಳಕೆಯನ್ನ ಮಾಡ್ಕೊಂಡಿರಲ್ಲ ಅಲ್ಲಿ ಈ ಬಾಗಿಲುಗಳು ಬರ್ತವೆ. ಅದರ ಜೊತೆಗೆ ನೀವು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಎಲೆಯ ಆಕಾರದ ಎಲೆಯ ಚಿತ್ರಣ ಇರುವಂತಹ ಕಟ್ಟಿಗೆಗಳನ್ನ ಬಾಗಿಲುಗಳನ್ನ ಅಲ್ಲಿ ಬಳಕೆಯನ್ನ ಮಾಡ್ಕೊಳ್ಳಲಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಒಟ್ಟಿನಲ್ಲಿ ಒಂದೊಂದು ವಿಚಾರದಲ್ಲೂ ಸಹಿತ ರಾಮ ಮಂದಿರದಲ್ಲಿ ತುಂಬಾ ಪಕ್ವತೆ ಇರಬೇಕು, ಮತ್ತೆ ತುಂಬಾ ಅದ್ಭುತವಾಗಿರಬೇಕು. ಮುಂದಿನ 100 ವರ್ಷಗಳ ಕಾಲ ಈ ಒಂದು ರಾಮ ಮಂದಿರದ ಭವ್ಯತೆಯನ್ನ ಮುಂದಿನ ಪೀಳಿಗೆಗೆ ಸಾರಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಅತ್ಯದ್ಭುತವಾದಂತಹ ಕಲೆಯ ಪ್ರದರ್ಶನ ರಾಮ ಮಂದಿರದ ಒಳಗೆ ನಿರ್ಮಾಣ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.